ಬಿಡದಿ ಬಳಿ ಇರುವಂತಹ ವೃಷಭಾವತಿಪುರ ಕೆರೆ ಈ ಬಿಗ್ ಬಾಸ್ ಮನೆಯಿಂದ ಮತ್ತು ಜಾಲಿವುಡ್ ಸ್ಟುಡಿಯೋದಿಂದ ಕಂಪ್ಲೀಟ್ ಆಗಿ ಪೊಲ್ಯೂಷನ್ ಆಯ್ತಾ ಅನ್ನುವ ಪ್ರಶ್ನೆ ಕೂಡ ಸದ್ಯಕ್ಕೆ ಹೇಳ್ತಾ ಇದೆ. ಇದೇ ವಿಚಾರಕ್ಕಲ್ವಾ ಅವರಿಗೆ ನೋಟಿಸ್ ಕೊಟ್ಟಿದ್ದು, ನೋಟಿಸನ್ನು ಇಸ್ಕೊಂಡಿಲ್ಲ ಅಂತ ಮನೆಗೆ ಬೀಗ ಹಾಕಿದ್ದು. ಜಾಲಿವುಡ್ ಸ್ಟುಡಿಯೋಸ್ನಿಂದ ವೃಷಭಾವತಿಪುರ ಕೆರೆ ಮಲಿನವಾಯ್ತಾ? ಸಾವಿರಾರು ಜೀವಗಳಿಗೆ ನೀರು ಉಣಿಸ್ತಾ ಇದ್ದ ಕೆರೆಯ ನೀರು ವಿಷವಾಯ್ತಾ? ಇದೀಗ ಬಳಕೆಗೆ ಅಲಭ್ಯವಾಗಿದೆ ವೃಷಭಾವತಿಪುರ ಕೆರೆಯ ನೀರು. ಜಾಲಿವುಡ್ ಸ್ಟುಡಿಯೋ ಸಮೀಪದಲ್ಲೇ ವಿಶಾಲವಾದಂತಹ ಕೆರೆ ಇದೆ. ಆ ಕೆರೆಗೆ ಈ ನೀರು ಹೋಗಿ ಸೇರ್ತಾ ಇದ್ದಿದ್ದು. ಸ್ಟುಡಿಯೋಸ್ನಿಂದ ಪೈಪ್ಲೈನ್ ಮೂಲಕ ಕೆರೆಗೆ ಗಲೀಜು ನೀರನ್ನ ಬಿಡ್ತಾ ಇದ್ರು. ಕಲುಷಿತ ನೀರು ಕುಡಿದು ಹತ್ತಾರು ಹಸುಗಳು, ಅಂದ್ರೆ ದನಕರುಗಳು, ರಾಸುಗಳು ಸಾವನ್ನಪ್ಪಿದೆಯಂತೆ. ಹೇಗಿದೆ ಗೊತ್ತಾ ವೃಷಭಾವತಿಪುರ ಕೆರೆಯ ಈಗಿನ ಸ್ಥಿತಿ? ಬಳಕೆಗೆ ಆ ಭಾಗದ ನೀರು ಯೋಗ್ಯವಿದ್ಯಾ? ಗ್ಯಾರಂಟಿ ನ್ಯೂಸ್ನಲ್ಲಿ ವೃಷಭಾವತಿಪುರ ಕೆರೆಯ ವಾಸ್ತವ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಭಾಗದ ಜನ ಎಷ್ಟು ಬೇಡ್ಕೊಂಡಿದ್ದಾರೆ ನೀರನ್ನ ಇಲ್ಲಿಗೆ ಆಡ್ ಮಾಡಬೇಡಿ ಅನ್ನೋದನ್ನ, ಅವೆಲ್ಲವನ್ನ ಆ ಕೆರೆಯ ಚಿತ್ರಣ ಹೇಗಿದೆ, ಆ ಊರಿನ ಗ್ರಾಮಸ್ಥರ ಅಳಲೇನು ಅನ್ನೋದನ್ನ ನಮ್ಮ ಪ್ರತಿನಿಧಿ ಉಲ್ಲಾಸ್ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ಕಂಟ್ರೋಲ್ ಬೋರ್ಡ್ ಶಾಕ್ ಕೊಡುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದಷ್ಟು ನಿಯಮಗಳನ್ನ ಬಿಗ್ ಬಾಸ್ ಆಯೋಜನೆ ಮಾಡ್ತಾ ಇರುವಂತಂದ್ರೆ ಬಿಗ್ ಬಾಸ್ ನಡೀತಾ ಇದ್ದಂತಹ ಜಾಲಿವುಡ್ ಸ್ಟುಡಿಯೋಸ್ ಫಾಲೋ ಮಾಡಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ನೋಟಿಸ್ ಕೊಟ್ಟು ಕ್ಲೋಸರ್ ಅನ್ನ ಅಂದ್ರೆ ಅದನ್ನ ಬಂದ್ ಮಾಡಿಸುವಂತ ಕೆಲಸವನ್ನ ಮಾಡಿದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಂದ್ರೆ ಇಲ್ಲಿ ಆ ಒಂದು ಸುಮಾರು 50 ಎಕರೆ ವಿಸ್ತೀರ್ಣದಲ್ಲಿ ಇರುವಂತಹ ಜಾಲಿವುಡ್ ಸ್ಟುಡಿಯೋ ನಿಜವಾಗ್ಲೂ ಯಾವ ರೀತಿಯಾದಂತಹ ಮಲಿನ ಆಗ್ತಾ ಇದೆ ನೀರು ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ. ನನ್ನ ಎಡಭಾಗದಲ್ಲಿ ಇರುವಂತಹ ವಿಶಾಲವಾದಂತಹ ಕೆರೆ ಏನಿದೆ, ಇದು ಕಳೆದ ನೂರಾರು ವರ್ಷಗಳಿಂದ ಬಿಡದಿ ಆಗಿರ್ಬೋದು ಸುತ್ತಮುತ್ತಲಿನ ಜನರಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡ್ತಾ ಇದ್ದಂತಹ ಒಂದು ಕೆರೆ ಇದು. ಈ ಕೆರೆ ಈಗ ಸದ್ಯಕ್ಕೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಂದರೆ ಸಂಪೂರ್ಣವಾಗಿ ಮಲಿನ ಆದಂತಹ ಸ್ಥಿತಿಯಲ್ಲಿ ಈ ಒಂದು ಕೆರೆ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ಬಿಗ್ ಬಾಸ್ ಅಲ್ಲ, ಜಾಲಿವುಡ್ ಸ್ಟುಡಿಯೋಸ್. ಯಾಕೆ ಅಂತಂದರೆ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಈ ಒಂದು ಜಾಲಿವುಡ್ ಸ್ಟುಡಿಯೋಸ್ ಇರುವಂಥದ್ದು ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ. ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಅದಕ್ಕೆ ಆ ಒಂದು ಷರತ್ತಿಗೆ ಒಳಪಟ್ಟೇನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅನುಮತಿಯನ್ನು ಕೂಡ ಪಡೆದಿರ್ತಾರೆ. ಆದರೆ ಅನುಮತಿಯನ್ನು ಪಡೆದಂಥ ಸಂದರ್ಭದಲ್ಲಿ ನಾವು ಬಳಕೆ ನೀರನ್ನು ಸಂಸ್ಕರಿಸಿ ನಾವು ಕೆರೆಗೆ ಬಿಡ್ತೀವಿ ಅನ್ನುವಂಥ ಒಂದು ಷರತ್ತಿಗೆ ಒಳಪಟ್ಟು ಪರ್ಮಿಷನ್ ಅನ್ನು ಪಡ್ಕೊಂಡಂತಹ ವೇಲ್ಸ್ ಗ್ರೂಪ್ ಏನಿದೆ ಅಂದರೆ ಜಾಲಿವುಡ್ ಸ್ಟುಡಿಯೋಸ್, ಈಗ ಆ ಪರ್ಮಿಷನ್ ಸಿಕ್ಕ ನಂತರ ಆ ಪ್ರಮುಖವಾದಂಥ ಆ ಒಂದು ನಿಯಮವನ್ನು ಇಲ್ಲಿ ಉಲ್ಲಂಘನೆಯನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟು ಮಲಿನವಾದಂತಹ ವೃಷಭಾವತಿಪುರ ಕೆರೆ ಏನಿದೆ ಇದನ್ನು ನಾವು ತೋರಿಸ್ತಾ ಹೋಗ್ತಾ ಇದೀವಿ. ಅಂದರೆ ಇಷ್ಟು ವಿಶಾಲವಾದಂತಹ ಕೆರೆ ಏನಿದೆ, ಈಗ ಈ ಒಂದು ಕೆರೆಯ ಈ ಸ್ಥಿತಿಯಿಂದಾಗಿ ಕಳೆದ 1.5 ವರ್ಷದಿಂದ 20ಕ್ಕೂ ಹೆಚ್ಚು ಹಸುಗಳು ಈ ಒಂದು ನೀರನ್ನು ಕುಡಿದು ಸಾವನ್ನಪ್ಪಿದ್ದಾವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಈಗಲೂ ಕೂಡ ಒಂದಷ್ಟು ಹಸುಗಳು ಮೇಯುವಂಥ ಕೆಲಸ ಆಗ್ತಾ ಇದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದು ಭಾಗ ಅಂದರೆ ಕೆರೆಯ ಅರ್ಧ ಭಾಗ ಸಂಪೂರ್ಣವಾಗಿ ಮಲಿನ ಆಗಿದೆ. ಆ ಒಂದು ಜಾಲಿವುಡ್ ಸ್ಟುಡಿಯೋಸ್ಗೂ ಮತ್ತು ಈ ವೃಷಭಾವತಿಪುರ ಕೆರೆಗೂ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಅಂದರೆ ಸುಮಾರು 200ರಿಂದ 250 ಮೀಟ್ರು. ಕೊಳವೆ ಮೂಲಕ ಅಂದರೆ ಪೈಪಿನ ಮೂಲಕ ಈ ಒಂದು ಕೆರೆಗೆ ಬಳಕೆ ಮಾಡಿದಂಥ ನೀರನ್ನು ನೇರವಾಗಿ ಬಿಡುವಂಥ ಕೆಲಸ ಆಗ್ತಾ ಇದೆ. ಹೀಗಾಗೇನೆ ಇಷ್ಟು ಮಲಿನವಾಗಿದೆ. ಮತ್ತೊಂದು ಭಾಗದಲ್ಲಿ ಕೆರೆ ಸಂಪೂರ್ಣವಾಗಿ ಅಂದರೆ ಉತ್ತಮವಾದಂಥ ಸ್ಥಿತಿಯಲ್ಲಿದೆ. ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಆ ನೀರನ್ನು ಸುತ್ತಮುತ್ತಲಿನ ನಿವಾಸಿಗಳು ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿರುವಂತಹ ನೀರನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ದುಸ್ಥಿತಿಗೆ ಈ ಒಂದು ಕೆರೆ ಬಂದಿದೆ. ಕೇವಲ ಈ ಒಂದು ಜಾಲಿವುಡ್ ಸ್ಟುಡಿಯೋಸ್ ಮಾತ್ರ ಇದಕ್ಕೆ ಕಾರಣನ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಗೊತ್ತಾಗೋದಿಲ್ಲ. ಅದೂ ಜಾಲಿವುಡ್ ಸ್ಟುಡಿಯೋಸು ಕೂಡ ಒಂದು ಪ್ರಮುಖವಾದಂಥ ಕಾರಣ. ಅದ್ರ ಜೊತೆಗೂ ಸುತ್ತಮುತ್ತ ಇರುವಂತಹ ಒಂದಷ್ಟು ದೊಡ್ಡ ಕಂಪನಿಗಳಾಗಿರ್ಬೋದು, ಕಟ್ಟಡಗಳು ಕೂಡ ನೇರವಾಗಿ ಸಂಸ್ಕರಣೆ ಮಾಡದೆ ಇಲ್ಲಿ ನೀರನ್ನು ಬಿಡ್ತಾ ಇರುವಂಥದ್ದು. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಈಗಾಗಲೇ ಜಾಲಿವುಡ್ ಸ್ಟುಡಿಯೋಸ್ಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳು 2-3 ನೋಟಿಸನ್ನು ಕೊಟ್ಟಿದ್ರು. ಕಳೆದ 1.5 ವರ್ಷದಿಂದ ನೋಟಿಸ್ ಕೊಟ್ಟಿದ್ರು ಕೂಡ ಅದನ್ನು ಅಷ್ಟು ಸೀರಿಯಸ್ ಆಗಿ ವೇಲ್ಸ್ ಗ್ರೂಪ್ ತೆಗೆದುಕೊಂಡಂತೆ ಕಾಣಲಿಲ್ಲ. ಹಾಗಾಗಿನೇ 3ನೇ ಬಾರಿ ನೋಟಿಸನ್ನು ಕೊಡುವಂಥ ವಿಚಾರ ಅಂದರೆ ಕ್ಲೋಸರ್ ನೋಟಿಸ್ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟು ಸೀಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದ್ರ ನಡುವೆನೇ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಇಲ್ಲ, ನಮ್ಮಿಂದ ತಪ್ಪಾಗಿದೆ, ನಮಗೊಂದು 15-20 ದಿವಸ ಕಾಲಾವಕಾಶ ಕೊಡಿ, ನಾವು ಇನ್ನು ಮುಂದೆ ಈ ರೀತಿಯಾದಂಥ ತಪ್ಪನ್ನು ನಾವು ಮರುಕಳಿಸ್ತಾ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಂತ. ಅಂದರೆ 1.5 ವರ್ಷದ ಹಿಂದೆ ನೋಟಿಸ್ ಕೊಟ್ಟಾಗಲೇ ಎಚ್ಚೆತ್ಕೊಂಡಿದ್ರೆ ಈ ರೀತಿಯಾದಂತಹ DC ಮುಂದೆ ಅಥವಾ ಜಿಲ್ಲಾಧಿಕಾರಿ ಮುಂದೆ ಮನವಿ ಮಾಡುವಂಥ ಪ್ರಮೇಯನೇ ಬರ್ತಾ ಇರಲಿಲ್ಲ. ಓಕೆ, ಇದೀಗ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಬಿದ್ದಿರೋದು ಇದೇ ವಿಚಾರಕ್ಕೆ ರಿಲೇಟೆಡ್ ಆಗಿ. ಅಂದರೆ ಅಲ್ಲಿ ಬಳಸಲಾಗ್ತಾ ಇದ್ದ ನೀರನ್ನು
ವಾಪಸ್ ಹೊರಗೆ ಬಿಡಬೇಕಾದ್ರೆ ಅಥವಾ ಪರಿಸರಕ್ಕೆ ಸೇರಿಸಬೇಕಾದ್ರೆ ಸಂಸ್ಕರಿಸ್ತಾ ಇರಲಿಲ್ಲ. ಕೊಳಚೆ ನೀರನ್ನ ಗಬ್ಬೆದ್ದು ನಾರ್ತಾ ಇರೋ ನೀರನ್ನ ಬಿಡ್ತಾ ಇದ್ರು ಹೊರಗೆ. ಪರಿಣಾಮ ಸುತ್ತಮುತ್ತ ಇರುವ ವಾತಾವರಣಕ್ಕೆ ಅದು ಎಫೆಕ್ಟ್ ಆಗ್ತಾ ಇತ್ತು. ಆ ವೃಷಭಾವತಿಪುರ ಅನ್ನುವ ಕೆರೆಗೂ ಕೂಡ ಅದು ಸೇರಿ ಎಷ್ಟೋ ಹಸು ಕರುಗಳು ಅಲ್ಲಿನ ನೀರು ಕುಡಿದು ಸಾವನ್ನಪ್ಪಿವೆ, ಕಾಯಿಲೆ ಬಿದ್ದು. ಆ್ಯಂಡ್ ಆ ಭಾಗದ ನೀರು ಬಳಸೋಕ್ಕೂ ಕೂಡ ಯೋಗ್ಯ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಈ ರೀತಿಯ ಸಮಸ್ಯೆಗಳು ವಿಪರೀತವಾಗಿ ಕಾಡೋದು ಯಾವ ಕಡೆ ಅಂದರೆ ಉತ್ತರ ಕರ್ನಾಟಕ ಭಾಗದ ಕಡೆಗೆ. ಆ ಭಾಗದ ಜನ ರೊಚ್ಚಿಗೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಭಾಗ ಮಾತ್ರ ಕಾಣಿಸ್ತಾ ಇರೋದು ನಮಗೆ ಹಳೆ ಮೈಸೂರು ಭಾಗ. ನಮ್ಮೂರಲ್ಲೂ ಇಂಥದ್ದು ಪ್ರತಿನಿತ್ಯ ನಾವು ಗೋಳಾಡ್ತಾ ಇದ್ರು, ಕಣ್ಣೀರು ಹಾಕ್ತಾ ಇದ್ರು ಕೂಡ ಈ ರೀತಿಯಾಗಿ ಕೊಳಚೆ ನೀರನ್ನ, ಫ್ಯಾಕ್ಟ್ರಿಗಳಿಂದ ಬರೋ ನೀರನ್ನ ಕೆರೆಗೆ ಬಿಡ್ತಾ ಇದ್ದಾರೆ. ರಾಸುಗಳು ನೀರು ಕುಡಿದು ಸಾಯ್ತಾ ಇದ್ದಾವೆ, ನೀರನ್ನ ಬಳಸೋಕೆ ಯೋಗ್ಯ ಇಲ್ಲ, ಗಮನ ಹರಿಸಿ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಸೊ ಇಂಥ ಸಮಸ್ಯೆ ಆಗಿದ್ದಕ್ಕೆ ನೋಡಿ ಬಿಗ್ ಬಾಸ್ಗೆ ಈ ಸಲ ಬೀಗ ಹಾಕಿಸ್ಕೊಳ್ಳುವ ಪರಿಸ್ಥಿತಿ ಬಂತು. ಇದನ್ನ ಹೇಗೆ ನಿಭಾಯಿಸ್ತಾರೆ ಮುಂದಿನ ದಿನಗಳಲ್ಲಿ, ಇದು ಎಚ್ಚರಿಕೆಯ ಗಂಟೆ. ಇದು ನೋಡೋಣ.